ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಿತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿದು 3 ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು. ಆಕ್ಚುಲಿ ನಾನು ನಿನ್ನೆ ತುಂಬಾ ಸಲ ಯುವ ನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದೆ, ಆದ್ರೆ ಅವರು ರಿಸೀವ್ ಮಾಡಲಿಲ್ಲ. ಅಂಡ್ ತುಂಬಾ ಜನರು ನಿಮ್ಮ ಒಂದು ಡೌಟ್ಸ್ ನ ಕೇಳ್ತಾ ಇದ್ರಿ. ನಿಮ್ಗೂ ಕೂಡ ರಿಪ್ಲೈ ಮಾಡಕ್ ಆಗಿಲ್ಲ, ಬಿಕಾಸ್ ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಫೇಕ್ ಇನ್ಫಾರ್ಮೇಶನ್ ಕೊಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ಇವತ್ತು ಮಧ್ಯಾಹ್ನ 11:30 ಹಂಗೆ ಕಾಲ್ ಮಾಡಿ ಕೇಳಿದೆ. ಎಲ್ಲಾನು ಅಪ್ಡೇಟ್ಸ್ಗಳು ನಿಮ್ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಏನು ಈ 3 ವಿಷಯಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಇದೇ ತರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ತುಂಬಾ ಜನರ ಡೌಟ್ಸ್ ಏನಪ್ಪಾ ಅಂತಂದ್ರೆ, ನಮ್ಮ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಂತ ಬರ್ತಾ ಇದೆ. ಯಾಕೆ ಈ ತರ ಬರ್ತಾ ಇದೆ, ನಮ್ಗೆ ಹಾಗಾದ್ರೆ ದುಡ್ಡು ಬರೋದಿಲ್ವಾ ಅಂತ ಕೇಳ್ತಾ ಇದ್ರಿ. ಇದು ಆಕ್ಚುಲಿ ಬಂದ್ಬಿಟ್ಟು ಎಲ್ರಿಗೂ ಈ ತರ ಆಗ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಮಾತ್ರ ಈ ತರ ಆಗ್ತಾ ಇದೆ. ಬಿಕಾಸ್ ಅವರೆಲ್ಲ ಫಿಲ್ಟರ್ ಔಟ್ ಮಾಡ್ತಾ ಇದ್ದಾರೆ ಅಂತೆ. ಆಧಾರ್ ನಂಬರ್ ಫೆಚ್ ಮಾಡ್ಕೊಂಡು ಯಾರೆಲ್ಲ ಹೈಯರ್ ಡಿಗ್ರೀಸ್ ಮತ್ತೆ ಈ ತರ ಎಲ್ಲ ಮಾಡ್ತಾ ಇದ್ದಾರಲ್ವಾ, ಸೊ ಅವ್ರದ್ದು ಫಿಲ್ಟರ್ ಔಟ್ ಮಾಡ್ತಾ ಇದ್ದಾರೆ. ಸೊ ಬೇರೆಯವ್ರಿಗೂ ಕೂಡ ಈ ತರ ಒಂದು ಪ್ರಾಬ್ಲಮ್ ನ ಬರ್ತಾ ಇದೆ. ಸೊ ನೀವೇನೋ ಹೈಯರ್ ಡಿಗ್ರೀಸ್ ಆ ತರ ಮಾಡ್ತಾ ಇಲ್ಲ, ನಿಮ್ದು ಆದ್ರೂ ಕೂಡ ಆ ತರ ಸ್ಟೇಟಸ್ ತೋರಿಸ್ತಾ ಇದೆ ಅಂತಂದ್ರೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಆ ತರ ಸ್ಟೇಟಸ್ ತೋರಿಸ್ತಾ ಇದೆ ಆದ್ರೂ ಕೂಡ ನಿಮ್ಗೆ ಅಮೌಂಟ್ ರಿಸೀವ್ ಆಗಿದೆ, ಓಕೆನಾ? ಸೊ ಇದು ಆ ತರ ಸ್ಟೇಟಸ್ ತೋರಿಸಿದ್ರು ಕೂಡ ನಿಮ್ಗೆ ಅಮೌಂಟ್ ಬರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಟೆಕ್ನಿಕಲ್ ಇಶ್ಯೂಸ್ ರಿಂದ ಈ ತರ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ, ಓಕೆನಾ? ಸೊ ನೀವೇನು ಹೈಯರ್ ಡಿಗ್ರೀಸ್ ಮಾಡ್ತಾ ಇಲ್ಲ ಆದ್ರೂ ನಿಮ್ದು ಈ ತರ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ ಅಂತಂದ್ರೂ ಕೂಡ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ದುಡ್ಡು ಬರುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು, ಈ ಆಧಾರ್ ಕಾರ್ಡ್ ಸೀಡಿಂಗ್ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಸೊ ಸೀಡಿಂಗ್, ನೀವು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಮಾಡಿಸ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ನೀವು ಬ್ಯಾಂಕ್ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಒಬ್ರು ಯಾರು ಹೇಳಿದ್ರು, ನೋ ಮೇಡಮ್, ಸೀಡಿಂಗ್ ಮೊಬೈಲ್ ನಲ್ಲಿ ಕೂಡ ಮಾಡ್ಬೋದು, ಆಪ್ಷನ್ ಇದೆ ಅದರಲ್ಲಿ. ಕನ್ಸ್ಯೂಮರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ತರ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ NPCI ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಒಂದು ದುಡ್ಡು ನೀವು ರಿಸೀವ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ಸೀಡಿಂಗ್ಸ್ ನ ನೀವು ಮಾಡ್ಕೋಬಹುದು, ಆದ್ರೆ ಈ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಏನ್ ಬರುತ್ತೆ ಅದಕ್ಕೆ NPCI ಅಂತ ಅಂತೀವಿ ನಾವು. ಸೊ ಇದನ್ನ ನೀವು ಸೀಡ್ ಮಾಡಿಸ್ಬೇಕು ಅಂತಂದ್ರೆ ಬ್ಯಾಂಕ್ಗೆ ಹೋಗ್ಬೇಕಾಗತ್ತೆ 100%. ಓಕೆ, ಬಿಕಾಸ್ ನಮ್ಮ ಮನೆಯವರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾರೆ, ಅದಕ್ಕೆ ನಾನು ಇಷ್ಟು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನು ಸುಮ್ನೆ ಹೇಳ್ತಾ ಇಲ್ಲ, ಓಕೆನಾ? ಸೊ ಈ ತರ ಗೌರ್ಮೆಂಟ್ ಕಡೆಯಿಂದ ದುಡ್ಡುಗಳು ಬರ್ಬೇಕು ಅಂತಂದ್ರೆ, ಸೀಡಿಂಗ್ ಮಾಡಿಸ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಬರಲ್ಲ. ಬೇರೆ ಸೀಡಿಂಗ್ ನೀವು ಮಾಡಿಸ್ಕೋಬಹುದು, ಬೇರೆ ಒಂದು ಕೆಲ್ಸಕ್ಕೆ ಏನಾದ್ರೂ ಸೀಡಿಂಗ್ ಮಾಡಿಸ್ಬೇಕು ಅಂತಂದ್ರೆ ಮಾಡಿಸ್ಕೋಬಹುದು. ಆದ್ರೆ ಈ ಗೌರ್ಮೆಂಟ್ ವಿಷಯ, ಸಬ್ಸಿಡಿ ಆಗಿರ್ಬೋದು, ಈ ಸ್ಕೀಮ್ಸ್ ಗಳ ಅಮೌಂಟ್ ಆಗಿರ್ಬೋದು, ಅದನ್ನ ಬರ್ಬೇಕು ಅಂತಂದ್ರೆ ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಿನೇ ಸೀಡಿಂಗ್ ಮಾಡಿಸ್ಬೇಕು, ಓಕೆನಾ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಜುಲೈ ಅಮೌಂಟ್ ಬಗ್ಗೆ ತುಂಬಾ ಜನರು ಕೇಳ್ತಾ ಇದ್ರಿ. ಜುಲೈ ಅಮೌಂಟ್ ಆಕ್ಚುಲಿ ರಿಲೀಸ್ ಮಾಡಿದ್ದಾರೆ, ಎಲ್ಲರೂ ಅಕೌಂಟ್ಗೆ ಬರ್ತಾ ಇದೆ. 4-5 ಡೇಸ್ ಇಂದಾನೆ ಎಲ್ಲರೂ ಅಕೌಂಟ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಎಸ್, ಇನ್ನು ಸ್ವಲ್ಪ ಜನರಿಗೆ ಇನ್ನು ಜುಲೈ ಅಮೌಂಟ್ ಬರ್ತಾ ಇಲ್ಲ ಒಂದೊಂದು ಡಿಸ್ಟ್ರಿಕ್ಟ್ ಗಳಿಗೆ. ಯು ಹ್ಯಾವ್ ಟು ವೇಟ್, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. DBT ಪೋಸ್ಟ್ ಇದೆಯಾ, ಆಯ್ತು, ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೇನು ಇವತ್ತು ಬಂದಿಲ್ಲ ಅಂತಂದ್ರೆ ನಾಳೆ ಬರುತ್ತೆ, ನಾಳೆ ಬಂದ್ರೆ 1 ವಾರ ಒಳಗಡೆ ಎಲ್ರದ್ದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಅಂಡ್ ಆಗಸ್ಟ್ ಮಂತ್ ಕೂಡ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಆಗಸ್ಟ್ ಮಂತ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆಗಸ್ಟ್ ಮಂತ್ ಇನ್ನು ನಾವು ಚಾರ್ಟೇ ರಿಲೀಸ್ ಮಾಡಿಲ್ಲ, ಇನ್ನು ನಾವು ದುಡ್ಡೇ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಮಂತ್ ಬರಬಹುದು ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನು ಏನಾದ್ರೂ ನನ್ಗೆ ಸಿಕ್ತು ಇನ್ಫಾರ್ಮೇಶನ್ ಯುವ ನಿಧಿ ಆಫೀಸ್ ಕಡೆಯಿಂದ ಅಂತಂದ್ರೆ ನಾನು ನಿಮ್ಗೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಆಗಸ್ಟ್ ಮಂತ್ ಇವಾಗ ಬರುತ್ತೆ ಅಥವಾ ಆಗಸ್ಟ್ ಇವಾಗ ಬಂದಿದೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ ಫ್ರೆಂಡ್ಸ್? ಸೊ ಈ 3 ಅಪ್ಡೇಟ್ಸ್ ಗಳು ನಾನು ನಿಮ್ಗೆ ಹೇಳ್ಬೇಕಿತ್ತು, ಸ್ಯಾಂಕ್ಷನ್ ಒಂದು, ಮತ್ತೆ ಜುಲೈ ಮತ್ತೆ ಆಗಸ್ಟ್ ಅಮೌಂಟ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾರೋ ಒಬ್ರು ಕೇಳ್ತಾ ಇದ್ರು, ಸೇವಾ ಸಿಂಧು ವೆಬ್ಸೈಟ್ ಈಸ್ ನಾಟ್ ವರ್ಕಿಂಗ್ ಅಂತ ಹೇಳ್ತಾ ಇದ್ದಾರ. ಸೇವಾ ಸಿಂಧು ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ. ಬಿಕಾಸ್ ನನ್ನ ಮೊಬೈಲ್ ಅಲ್ಲಿ ನೀವು ಈ ತರ ಕಾಮೆಂಟ್ ಮಾಡಿ ಕೇಳಿದಾಗ ನನ್ನ ಮೊಬೈಲ್ ಅಲ್ಲಿ ಮೊದಲು ನಾನು ಚೆಕ್ ಮಾಡ್ಕೊಳ್ತೀನಿ ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂತ ಹೇಳಿ. ಬಟ್ ನನ್ನ ಮೊಬೈಲ್ ಅಲ್ಲಿ ಆಲ್ವೇಸ್ ವರ್ಕ್ ಆಗುತ್ತೆ. ಬಟ್ ನೀವೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಅಲ್ಲಿ 2 ವೆಬ್ಸೈಟ್ ಇದಾವೆ ಆಕ್ಚುಲಿ ಸೇವಾ ಸಿಂಧುದು.
ಸೊ ನೀವು ಒಂದ್ ವೆಬ್ಸೈಟ್ ಬಿಟ್ಟು ಇನ್ನೊಂದು ವೆಬ್ಸೈಟ್ ಓಪನ್ ಮಾಡಿದ್ರು ಕೂಡ ಈ ತರ ಪ್ರಾಬ್ಲಮ್ ಆಗಬಹುದು. ಸೊ ಈ ಒಂದು ಮೊಬೈಲ್ ಅಲ್ಲಿ ಆಗ್ತಿಲ್ಲ ಅಂತಂದ್ರೆ ಬೇರೆ ಮೊಬೈಲ್ ಅಲ್ಲಿಂದ ಟ್ರೈ ಮಾಡಿ, ಬಿಕಾಸ್ ಇವಾಗ ಕೂಡ ನಾನು ಓಪನ್ ಮಾಡಿ ನೋಡದೆ ವರ್ಕ್ ಆಗ್ತಾ ಇದೆ. ಓಕೆನಾ. ಸೊ ಇನ್ನೊಂದು ನಾನು ವಿಡಿಯೋನೇ ಮಾಡಿ ತಿಳಿಸಿದ್ದೀನಿ ಈ ತರ ನೀವು ಓಪನ್ ಮಾಡಿ ಆಗುತ್ತೆ ಅಂತ ಹೇಳಿ. ಬೇಕು ಅಂತಂದ್ರೆ ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕ್, ಸೇವಾ ಸಿಂಧು ಈ ತರ ಮಾಡಿ ಅಂತ. ಸೊ ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ. ಓಕೆನಾ. ಅಂಡ್ ಕೌಶಲ್ಕರ್ ನಲ್ಲಿ ರಿಜಿಸ್ಟರ್ ಆಗೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿಲ್ಲ. ನೀವು ಯುವ ನಿಧಿಗೆ ರಿಜಿಸ್ಟರ್ ಆಗಿ 6 ತಿಂಗಳು ಆಗಿದೆ ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು ಈ ಒಂದು ಕೌಶಲ್ಕರ್ ಅಲ್ಲಿ. ಓಕೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಅವರು ಏನು ಮೆನ್ಷನ್ ಮಾಡಿಲ್ಲ. ನೀವೇನಾದ್ರೂ 6 ತಿಂಗಳು ಆಗಿದೆ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯುವ ನಿಧಿ ಅಮೌಂಟ್ ಬರೋದನ್ನ ಸ್ಟಾಪ್ ಮಾಡ್ತೀವಿ. ನೀವು ಯುವ ನಿಧಿ ಬೆನಿಫಿಷರೀಸ್ ಏನೆಲ್ಲ ಇವಾಗ ಬರ್ತಾ ಇದೆ ನಿಮ್ಗೆ ಯುವ ನಿಧಿ ಅಮೌಂಟ್, ಅದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 6 ತಿಂಗಳು ಆಗಿದ್ದೆ ನೀವು ರಿಜಿಸ್ಟರ್ ಆಗಿ ನೀವು ಯುವ ನಿಧಿಯಲ್ಲಿ ಅಂತಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೌಶಲ್ಕರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ. ಅಂಡ್ ಈ ಬೇರೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಟೈಮ್ ಅಲ್ಲಿ ಸ್ವಲ್ಪ ಎಲ್ಲ ಫಿಲ್ಟರ್ ಔಟ್ ಮಾಡೋಗೋಸ್ಕರ ಸ್ವಲ್ಪ ಚೇಂಜಸ್ ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಸ್ಟೇಟಸ್ ಸ್ವಲ್ಪ ರಾಂಗ್ ಕೂಡ ತೋರಿಸಬಹುದು. ಏನೇ ಒಂದು ಡೇಟಾ ನಾಟ್ ಫೌಂಡ್ ಸಮಥಿಂಗ್ ಇಶ್ಯೂಸ್ ಗಳೆಲ್ಲ ನೀವು ನೋಡಬಹುದು ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಓನ್ಲಿ. ಸೊ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಹೈಪ್ ಪಾಯಿಂಟ್ಸ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.